ಈ ವಿಡಿಯೋದಲ್ಲಿ ಪೊಸಿಷನ್ ಸೈಜಿಂಗು ಮತ್ತು ಸ್ಟಾಪ್ ಲಾಸ್. ಪೊಸಿಷನ್ ಸೈಜಿಂಗ್ ಅಂದರೆ ಏನು ಮತ್ತು ಸ್ಟಾಪ್ ಲಾಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಪೊಸಿಷನ್ ಸೈಜಿಂಗ್ ಬಂದು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 100 ರೂಪೀಸ್ ಇದೆ. ನಿಮ್ಮ ಹತ್ರ 100 ರೂಪೀಸ್ ಇದ್ದರೆ 20 ರೂಪೀಸ್ ಮಾತ್ರ ಇನ್ವೆಸ್ಟ್ ಮಾಡ್ತೀರಾ, ಅಂದರೆ 20% ಆಫ್ ಯುವರ್ ಪೋರ್ಟ್ಫೋಲಿಯೋ. ನೀವು 100 ರೂಪೀಸ್ ಇದ್ದರೆ 100 ರೂಪೀಸು ನೀವು ಒಂದೇ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಯಾಕೆ ಅಂದರೆ ನೀವು 100 ರೂಪೀಸು ಇನ್ವೆಸ್ಟ್ ಮಾಡಿದ್ರೆ ಒಂದೇ ಸ್ಟಾಕ್ ಮೇಲೆ ಅದು ನಮಗೆ ತುಂಬ ಪೋರ್ಟ್ಫೋಲಿಯೋ ಅನ್ನೋದು ನಿಮಗೆ ಬೇಗ ಕಳ್ಕೊತಿರೋ ದುಡ್ಡು ಒಂದೇ ಸ್ಟಾಕ್ ಮೇಲೆ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಅದಕ್ಕೆ ಒಂದೇ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ಸ್ಟಾಕಲ್ಲಿ 100 ರೂಪೀಸ್ ಇದೆ, ನಿಮ್ಮ ಹತ್ರ ಕ್ಯಾಪಿಟಲ್ 100 ರೂಪೀಸ್ ಇದೆ. ಅದರಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂದರೆ 20 ರೂಪೀಸ್ ಮಾತ್ರ ಇನ್ವೆಸ್ಟ್ ಮಾಡಿ ಒಂದು ಸ್ಟಾಕಿಗೆ, ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ. ಇದೊಂದು ನೆನಪಿಟ್ಕೊಳ್ಳಿ, 20% ಅಷ್ಟು ಮಾತ್ರ ಇನ್ವೆಸ್ಟ್ ಮಾಡಿ. ಈಗ ಸ್ಟಾಪ್ ಲಾಸ್ ಅನ್ನೋದು ಏನು ಅಂತ ತಿಳ್ಕೊಂಡು, ಸ್ಟಾಪ್ ಲಾಸ್ ಅಂದರೆ ಯಾವುದೇ ಸ್ಟಾಕ್ ನೀವು ಟ್ರೇಡಿಂಗ್ ಮಾಡಬೇಕಂದ್ರೆ ಒಂದು ಸ್ಟಾಕ್ ಟ್ರೇಡ್ ಒಂದು ಇನಿಷಿಯೇಟ್ ಅಂದರೆ ಬೈ ಮಾಡಿದ್ದೀರಂದರೆ ಅದಕ್ಕೆ ಸ್ಟಾಪ್ ಲಾಸ್ ಅನ್ನೋದು ಖಂಡಿತವಾಗಿ ಇಟ್ಕೋಬೇಕು. ಯಾಕೆ ಸ್ಟಾಪ್ ಲಾಸ್ ಅನ್ನೋದು ಇಂಪಾರ್ಟೆಂಟ್ ಅಂದರೆ, ಇನ್ ಕೇಸ್ ನಾಳೆ ಬೆಳಿಗ್ಗೆ ಮಾರ್ಕೆಟು ನಾವು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಮಾರ್ಕೆಟ್ ಹೇಗೆ ಮೇಲೆ ಹೋಗುತ್ತಾ ಇಲ್ಲ ಅಂದರೆ ಕೆಳಗೆ ಬರುತ್ತಾ ಅನ್ನೋದು ನಾವು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವು ನಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಸೇಫ್ ಗಾರ್ಡ್ ಮಾಡೋದಕ್ಕೆ ನಾವು ಸ್ಟಾಪ್ ಲಾಸ್ ಅನ್ನೋದು ಇಟ್ಕೋಬೇಕು. ಈ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಎಷ್ಟು ಇರಬೇಕು ಸ್ಟಾಪ್ ಲಾಸ್ ಅಂತ ನೀವು ಕೇಳ್ಬೋದು. ಸ್ಟಾಪ್ ಲಾಸು 3 to 5% ಇಟ್ಕೊಳ್ಳಿ. ಮ್ಯಾಕ್ಸ್ ಅಂದರೆ 5%ಗೆ ಹೋಗಿ. ನೀವು ಇನ್ ಕೇಸ್ ನಿಮ್ಮ ಹತ್ರ ತುಂಬ ಕ್ಯಾಪಿಟಲ್ ಜಾಸ್ತಿ ಇದೆ ಅಂದಾಗ ಒಂದು 3% ಅಷ್ಟು ಇಟ್ಕೊಳ್ಳಿ. ಇಲ್ಲ ಅಂದರೆ 4% ಪ್ರಿಫರ್ ಮಾಡಿ. 4% ಈಸ್ ಬೆಟರ್. ಏನು 4% ಅಂದರೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಈ ಪಾಯಿಂಟಲ್ಲಿ ಒಂದು ಲೈನ್ ಡ್ರಾ ಮಾಡಿ, ನಾನು ಎಲ್ಲಿ ಟ್ರೇಡಿಂಗ್ ತೊಗೋಬೇಕು, ನನಗೆ ಈ ಪಾಯಿಂಟಲ್ಲಿ ಟ್ರೇಡಿಂಗ್ ತೊಗೋಬೇಕು ಅಂದ್ಕೊಂಡು ಅರೌಂಡ್ 3.45 ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ನಾನು ಇಲ್ಲಿ ಪಾಯಿಂಟ್ ಮಾಡ್ತಿದ್ರೆ 3.45 ಈ ಪಾಯಿಂಟಲ್ಲಿ, ಅಲ್ಲಿಂದ ನಮಗೆ 4% ಅಷ್ಟು ನಾವು ಕಳ್ಕೊಳಕ್ಕೆ ರೆಡಿ ಇದ್ದೀವಿ ಅಂತ ಅಷ್ಟೇ ಸ್ಟಾಪ್ ಲಾಸ್. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಲಾಂಗ್ ಪೊಸಿಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಪಾಯಿಂಟ್ ಹತ್ರ ಬಂದು ಇಲ್ಲಿ ಲಾಂಗ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿಂದ ಹಿಂಗೆ ಮೇಲೆ ಈ ಥರ ಮೂವ್ ಮಾಡಿದಾಗ ಇಲ್ಲಿ ಕೆಳಗೆ ನೋಡ್ಬೋದು ರೆಡ್, ಇದು ಸ್ಟಾಪ್ ಲಾಸ್. ಅಂದರೆ ನೀವು ಇಲ್ಲಿ ರೆಡ್ಡಲ್ಲಿರೋ ಸಿಂಬಲ್ ತೋರಿಸ್ತಾ ಇದೆಯಲ್ಲ, ಇದು ಈ ರೆಡ್ಡಲ್ಲಿರೋದು ಅಂದರೆ ಇಷ್ಟು ಲಾಸ್ನ ನಾವು ಬೇರ್ ಮಾಡ್ತೀನಿ ಅಂತ, ಬೇರ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗೆ ಇನ್ನೂ ಸ್ವಲ್ಪ ಮೂವ್ ಮಾಡ್ತೀನಿ, ಅರೌಂಡ್ 4% ನಿಮಗೆ ನೋಡ್ಬೋದು. ಇಲ್ಲಿ ಅರೌಂಡ್ 4% ಇದೆ, ಅಂದರೆ 12 ರೂಪೀಸ್, ಅರೌಂಡ್ 12 ರೂಪೀಸ್. ಇವಾಗ 313 ಇದೆ, ಅರೌಂಡ್ 12 ರೂಪೀಸ್ ಕಳ್ಕೊತೀನಿ ಅಂದರೆ ಅರೌಂಡ್ 301 ರೂಪೀಸ್ ಅಷ್ಟು, 4% ಅಷ್ಟು ನೀವು ಕಳ್ಕೊಳಕ್ಕೆ ರೆಡಿ ಇದ್ದೀರಾ ಅಂತ. ಇದು ಮೇಲ್ಗಡೆ ಗ್ರೀನಲ್ಲಿ ಇರೋದು ರಿವಾರ್ಡ್. ನೀವು ಎಷ್ಟು ಬೇಕೋ ನೀವು ಅಷ್ಟು ರಿವಾರ್ಡ್ ಇಟ್ಕೋಬೋದು. 1:2ನ 1:3ನ ಎಷ್ಟು ನೀವು ರಿವಾರ್ಡ್, ನಿಮ್ಗೆ ಎಷ್ಟು ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತಾರೆ ಇದು. ನಿಮಗೆ ಎಷ್ಟು ಬೇಕೋ ಅಷ್ಟು ರಿಟರ್ನ್ನು ಟಾರ್ಗೆಟ್ ಮಾಡ್ಕೋಬೋದು. ಯೂಶ್ವಲಿ ಇದು ಮೇನು. ನಿಮಗೆ ಸ್ಟಾಪ್ ಲಾಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು, ರಿಸ್ಕ್ ಅನ್ನೋದು ಮ್ಯಾನೇಜ್ ಮಾಡಬೇಕು ನಾವು ಯಾವತ್ತೇ ಆಗಲಿ. ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮ ಕ್ಯಾಪಿಟಲ್ ಅನ್ನೋದು ಕಂಪ್ಲೀಟ್ಲಿ ಎರೋಡ್ ಆಗುತ್ತೆ, ಮತ್ತು ನೀವು ಲಾಂಗ್ ಟರ್ಮ್ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ನೀವು ಲಾಂಗ್ ಟರ್ಮ್ ಟ್ರೇಡಿಂಗ್ ಏನಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ಇದೇ ರೀಸನ್. ಅಂದರೆ ಸ್ಟಾಪ್ ಲಾಸ್ನ ನೀವು ಇಡಲ್ಲ, ಅದು ಸುಮ್ಮನೆ ನೀವು ಯಾವುದೇ ಕಂಡೀಷನ್ ಆಗಲಿ ನೀವು ಇಲ್ಲಿ 4% ಸ್ಟಾಪ್ ಲಾಸ್ ಇಟ್ಟಾಗಿದೆ, ಎಕ್ಸಿಟ್ ಆಗಿಬಿಡಿ. ಯಾಕಂದರೆ ನಾಳೆ ಬೆಳಿಗ್ಗೆ ಮೇ ಬಿ ಹೋಗ್ಬೋದು, ನಾಳೆ ಬೆಳಿಗ್ಗೆ ಆಚೆ ನಾಳಿದ್ದು ಹೋಗ್ಬೋದು ಅನ್ನೋ ಪರ್ಸೆಪ್ಷನಲ್ಲಿ ಇರಬೇಡಿ. ನೀವು ಒನ್ಸ್ ಸ್ಟಾಪ್ ಲಾಸ್ ಇಟ್ಟಾಗಿದೆಯಾ, ಆ ಸ್ಟಾಪ್ ಲಾಸ್ನ ನೀವು ಸೆಟ್ ಮಾಡ್ಕೋಬೋದು. ಇದರಲ್ಲಿ ಟ್ರೇಡಿಂಗ್ ನಿಮ್ಮ ಅಕೌಂಟ್ ಝೀರೋದಾಗಲಿ ಅಪ್ಸ್ಟಾಕ್ಸ್ ಆಗಲಿ ಯಾವುದೇ ಅಕೌಂಟಲ್ಲಿ ಸ್ಟಾಪ್ ಲಾಸ್ ಅನ್ನೋದು ನೀವು ಸೆಟ್ ಮಾಡ್ಬೋದು. ಎವ್ರಿ ಡೇ ಬೇಕಂದರೆ ನೀವು GTT ಆರ್ಡರ್ ಕೂಡ ಪ್ಲೇಸ್ ಮಾಡ್ಬೋದು. ಆಟೋಮೆಟಿಕ್ ಅದು 1 year ವ್ಯಾಲಿಡಿಟಿ ಇರುತ್ತೆ GTT ಆರ್ಡರ್ಗೆ. ಸ್ಟಾಪ್ ಲಾಸು ನೀವು ಎವ್ರಿ ಡೇ ನೀವು ಮಾರ್ಕೆಟ್ ಓಪನ್ ಆದಾಗ 4% ಅಷ್ಟು ಸ್ಟಾಪ್ ಲಾಸ್ ಇಟ್ಟರೆ ಅದು ಆಟೋಮೆಟಿಕ್ಕಾಗಿ ನಿಮ್ಗೆ ಸ್ಟಾಪ್ ಲಾಸ್ ಏನಾದರೂ ಇಟ್ಟಾದಾಗ ನಿಮ್ಗೆ ಆಟೋಮೆಟಿಕ್ ಎಕ್ಸಿಟ್ ಆಗಿಬಿಡ್ತೀರ. ಇಲ್ಲಿ ನೋಡಿ, ಇನ್ ಕೇಸ್ ನೀವು ಇಲ್ಲಿ ಆಗಿದರೆ, ಇಲ್ಲಿ ನೀವು ಈ ಕಂಡೀಷನ್ನಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ, ಇಲ್ಲಿ ಟ್ರೇಡಿಂಗ್ ತೊಗೊಂಡಿದ್ರೆ ಇದನ್ನು ನೆಕ್ಸ್ಟ್ ಡೇ ಅಪ್ಪಾಗಿದೆ, ಅದ್ರ ನೆಕ್ಸ್ಟ್ ಡೇನೂ ಅಪ್ಪಾಗಿದೆ, ಇಲ್ಲಿ ಬೆಟರ್. ಓಕೆ, ಇನ್ ಕೇಸ್ ನೀವೇನಾದರೂ ನೀವು ಇಲ್ಲಿ ಸ್ಟಾಪ್ ಲಾಸ್ ತೊಗೊಂಡಿಲ್ಲ ಅಂದ್ಕೊಳ್ಳಿ, ಇಲ್ಲಿ ನೋಡಿ, ನೀವು ಇಲ್ಲಿ ಇನ್ ಕೇಸ್ ಇಲ್ಲೆಲ್ಲಾದರೂ ಟ್ರೇಡಿಂಗ್ ತೊಗೊಂಡಿರ್ತೀರ ಈ ಪಾಯಿಂಟಲ್ಲಿ, ಇಲ್ಲಿ ನಿಮಗೆ ಅಪ್ ಮೂವ್ ಆಗುತ್ತೆ ಅಂದ್ಕೊಂಡಿರ್ತಾರೆ ನಾಳೆ ಬೆಳಿಗ್ಗೆ, ಬಟ್ ಇಲ್ಲಿ ಡೌನ್ಫಾಲ್ ಆಗಿದೆ. ಅದೇ ಕಾರಣಕ್ಕೆ ನಾವು ಇಲ್ಲಿ ಸ್ಟಾಪ್ ಲಾಸ್, ಇನ್ ಕೇಸ್ ನಾವು ಇಲ್ಲಿ 4% ಏನೋ ಸ್ಟಾಪ್ ಲಾಸ್ ಇಟ್ಟಿದ್ರೆ ನಿಮ್ಮ ಇಷ್ಟು ಲಾಸ್ ಅನ್ನೋದು ಪ್ರೊಟೆಕ್ಟ್ ಆಗುತ್ತೆ. ನೀವು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರಲಿಲ್ಲ ಅಂದರೆ
ಇಲ್ಲಿಂದ ಇಲ್ಲಿ ತನಕ ನಿಮ್ಮದು ಲಾಸ್ ಅನ್ನೋದು ಇಷ್ಟು ಲಾಸ್ ಅಂದರೆ ಅರೌಂಡ್ 22% ನೀವು ಕಳ್ಕೊತಿದ್ರಿ. ಅದೇ ನೀವು ಸ್ಟಾಪ್ ಲಾಸ್ ಇಲ್ಲಿಗೆ ಇಟ್ಟಿದ್ದರೆ ಅರೌಂಡ್ 4%, 4 ರೂಪೀಸ್ ಕಳ್ಕೊತಿದ್ರಿ. ಇಲ್ಲ 22 ರೂಪೀಸ್ ಕಳ್ಕೊತೀರಿ. ಅದೇ ಕಾರಣಕ್ಕೆ ನಾವು ಇಲ್ಲಿ 22 ರೂಪೀಸ್ ಕಳ್ಕೊಂಡಾಗ ನಿಮಗೆ ನೆಕ್ಸ್ಟ್ ಟ್ರೇಡಿಂಗ್ ಮಾಡೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇರೋಲ್ಲ. ಅದೇ ಕಾರಣಕ್ಕೆ ಸ್ಟಾಪ್ ಲಾಸ್ ಅನ್ನೋದು ನಾವು ಯಾವುದೇ ಸ್ಟಾಕಿಗೆ, ಫಾರ್ ಎಕ್ಸಾಂಪಲ್ HFCL ಅಂತ ಒಂದು ಸ್ಟಾಕ್ ನೋಡೋಣ. ನೋಡಿ, ಈ ಪೊಸಿಷನ್ಗೆ ನೀವು ಇದನ್ನು ಇಲ್ಲಿ ಟ್ರೇಡಿಂಗ್ ಅನ್ನೋದು ಇನಿಷಿಯೇಟ್ ಮಾಡ್ತೀನಿ ಅಂದ್ಕೊಳ್ಳಿ. ಈ ಪೊಸಿಷನ್ಗೆ ಇಲ್ಲಿ 145ಗೆ ನಮಗೆ ಇಲ್ಲಿ 4% ಅಷ್ಟು ಸ್ಟಾಪ್ ಲಾಸ್. ನೀವು ಕ್ಯಾಲ್ಕುಲೇಟರಲ್ಲೂ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾನು ಇಲ್ಲಿ ನಿಮಗೆ ಟ್ರೇಡಿಂಗ್ ವ್ಯೂಯಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಪಾಯಿಂಟ್ಗೆ 4% ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲೊಂದು ಲಾಂಗ್ ಪೊಸಿಷನ್ ಅಂತಿದೆಯಲ್ಲ, ಇದು ಪ್ರೈಸ್ ರೇಂಜ್ ಅಂತಾರೆ, ಇದು ಲಾಂಗ್ ಪೊಸಿಷನ್ ಇಟ್ಕೊಂಡ್ರೆ ನಿಮ್ಗೆ ಸುಮ್ಮನೆ ಜಸ್ಟ್ ಇದ್ರ ಮೇಲೆ ಇಲ್ಲಿ ಆ ಲೈನ್ ಹತ್ರ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನೀವು ಇದು ಸ್ಟಾಪ್ ಲಾಸ್ ಎಷ್ಟು ಇಟ್ಕೋಬೋದು ಅನ್ನೋದು. ಇಲ್ಲಿ ರೆಡ್ಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೆಡ್ಡಲ್ಲಿರೋದನ್ನು ಎಷ್ಟು ನೀವು ರೆಡ್ಡಲ್ಲಿರೋದು ಎಷ್ಟು ಮನಿ ನೀವು ಕಳ್ಕೊಳಕ್ಕೆ ರೆಡಿ ಇದ್ದೀರಾ ಅಂತ. ಇದು 4% ಅಷ್ಟು. ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಮೂವ್ ಆಗ್ತಾಯಿದೆ. ನಾನು ಇದನ್ನ ಥರ ಮೇಲಕ್ಕೆ ಕೆಳಗೆ ಇದು ಮಾಡಿದಾಗ ವ್ಯಾಲ್ಯೂಸ್ ಕೂಡ ಚೇಂಜ್ ಆಗ್ತಾಯಿದೆ. ಇದೇ ಸರ್ ಸೇಮ್ ಇದು ಎಷ್ಟು ರಿವಾರ್ಡ್ ಎಷ್ಟು ಬೇಕು ಅನ್ನೋದು. ಇದು 1:2ನ 1:4 ಎಷ್ಟು ಬೇಕೋ ನೀವು ಅದನ್ನು ಯೂಸ್ ಮಾಡ್ಕೊ. ಬಟ್ ಮೇನ್ ಥಿಂಗು ಈ ರಿಸ್ಕ್ ಎಷ್ಟು ಅನ್ನೋದನ್ನು ನೀವು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಪೊಸಿಷನ್ ಸೈಜಿಂಗ್ ಬಂದು 20%, ಸ್ಟಾಪ್ ಲಾಸ್ ಬಂದು 3 to 4%, 3 to 5%, ಮ್ಯಾಕ್ಸ್ 5 ಇಟ್ಕೊಳ್ಳಿ.